ಚನ್ನಪಟ್ಟಣ ಬೈ ಎಲೆಕ್ಷನ್ ದಿನೇ ದಿನೇ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಡಾಗ್ತಾ ಇದೆ. ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವ ಜಿದ್ದಿಗೆ ನಾಯಕರು ಪ್ಲಾನ್ ಮಾಡ್ತಾ ಇದ್ರೆ ಇತ್ತ ಸಿಪಿಐಗೆ ಶಾಕ್ ಎದುರಾಗಿದೆ. ಚನ್ನಪಟ್ಟಣಕ್ಕಾಗಿ ದೋಸ್ತಿ ದಂಗಲ್, ಬಿಜೆಪಿ ಬಿಟ್ಟು ಕೈ ಹಿಡಿಯುತ್ತಾರಾ ಸೈನಿಕ? ಇದು ಯೋಗೇಶ್ವರ್ ಕುರಿತ ಬಿಗ್ ಸ್ಟೋರಿ. ಚನ್ನಪಟ್ಟಣ ಬಣ್ಣ ಬಣ್ಣದ ಗೊಂಬೆಗಳಿಗೆ ಬಲು ಫೇಮಸ್. ಆದ್ರೆ ಈಗ ಕರ್ನಾಟಕ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್. ಕಾಂಗ್ರೆಸ್ ಹಾಗೂ ದೋಸ್ತಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೂ ಪ್ರತಿಷ್ಠೆಯ ಕಣವಾಗಿದೆ. ಇನ್ನು ಅಧಿಕೃತವಾಗಿ ಚನ್ನಪಟ್ಟಣ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿಲ್ಲ. ಆದ್ರೆ ಈ ಮೂರು ಪಕ್ಷಗಳು ತಂತ್ರ ರಣತಂತ್ರ ಹೆಣೆಯುತ್ತಿದೆ. ಅದರಲ್ಲೂ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಭಾರಿ ಸರ್ಕಸ್ ಮಾಡುತ್ತಿದ್ದಾರೆ. ಬಿಜೆಪಿ ಬಿಟ್ಟು ಯೋಗೇಶ್ವರ್ ಕಾಂಗ್ರೆಸ್ ಕೈ ಹಿಡಿಯುತ್ತಾರಾ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಿರೋ ಬೆನ್ನಲ್ಲೇ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ದೊಡ್ಡ ಬಾಂಬ್ ಹಾಕಿದ್ದಾರೆ. ಯೋಗೇಶ್ವರ್ಗೆ ಕಾಂಗ್ರೆಸ್ ಟಿಕೆಟ್ ಇಲ್ಲ. ನಾವು ಈಗಾಗಲೇ ಪರ್ಯಾಯ ಅಭ್ಯರ್ಥಿಯನ್ನು ನಾವು ಈಗಾಗಲೇ ಹುಡುಕೊಂಡಿದ್ದೀವಿ, ಅದನ್ನು ಘೋಷಣೆ ಮಾಡ್ತೀವಿ. ಯೋಗೇಶ್ವರ್ ಅವರು 6 ತಿಂಗಳ ಹಿಂದೆ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರೆ ನಾವು ಖಂಡಿತ ಅವಕಾಶ ಮಾಡಿಕೊಡ್ತಿದ್ದೋ. ಬಟ್ ಈಗ ಅಲ್ಲಿ ಟಿಕೆಟ್ ಕೊಡಲ್ಲ, ಇಲ್ಲಿ ನಿಂತ್ಕೋತೀನಿ ಅಂತಕ್ಕಂಥದ್ದು ಸೂಕ್ತ. ನಮ್ಮ ಅಭ್ಯರ್ಥಿ ಡಿ.ಕೆ. ಶಿವಕುಮಾರ್ ಅವರೇ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ. ಯೋಗೇಶ್ವರ್ ಸ್ಪರ್ಧೆ ವಿಚಾರ ರೂಲ್ಡ್ ಔಟ್. ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದವನು ಕಾಂಗ್ರೆಸ್ಸಿಂದ ನಂಗೆ ಟಿಕೆಟ್ ಕೊಟ್ಟು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಏನಾರ ಬಂದು ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೆ. ಬಟ್ ಈಗ ಅದು ರೂಲ್ಡ್ ಔಟು. ನಾವು ಯಾರನ್ನೂ ಕಾದು ಕುಳಿತಿಲ್ಲ. ಅಂದರೆ ನಾವು ಏನೋ ಕಾಯ್ಕೊಂಡು ಕೂತಿದ್ದೀವಿ, ಅವ್ರು ಬರ್ತಾರೆ ಅಂತೇಳಿ ಯಾರಿಗೂ ಕೊಡದೆ ಅಂತಕ್ಕಂಥ ಭಾವನೆ ಜನಗಳಲ್ಲಿ ಮೂಡ್ತದೆ. ಎಚ್.ಡಿ.ಕೆ ಹೆಜ್ಜೆ ಇಟ್ಟಲ್ಲೆಲ್ಲ ಎಲ್ಲ ನಾಶ. ಎಲ್ಲೆಲ್ಲಿ ಪಾದ ಇಡ್ತಾರಲ್ಲ ಅಲ್ಲೆಲ್ಲ ಅಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರನ್ನ ಮುಗಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅವ್ರು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಯೋಗೇಶ್ವರ್ ಅವ್ರನ್ನ ಮುಗಿಸ್ತಾರೆ ಅಷ್ಟಂತೂ ಹೇಳ್ಬೋದು ನಾನು. ಕೇಳಿದ್ರಲ್ಲ, ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರೋ ಕನಸು ಭಗ್ನವಾಗಿದ್ದು, ಕಾಂಗ್ರೆಸ್ನಿಂದ ಯೋಗೇಶ್ವರ್ ಸ್ಪರ್ಧೆ ವದಂತಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡ ಟೆನ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗಿಸ್ತಾನೆ ಇದೆ. ನಾಳೆ ಏನಾಗುತ್ತಪ್ಪ ಅಂತೇಳಿ ಪ್ರತಿನಿತ್ಯವೂ ಕೂಡ ಅವರು ಕಾಲ ಕಳೆಯುವಂಥ ದಿನಗಳೇ ಬರ್ತಾ ಇದೆ. ನಾಳೆಯೂ ಕೂಡ ಅದೇ ರೀತಿಯಾಗಿ ಹೈಕೋರ್ಟ್ನಲ್ಲಿ ಮೂಡ ಪ್ರಾಸಿಕ್ಯೂಷನ್ ವಿಚಾರವಾಗಿ ಆರ್ಗ್ಯುಮೆಂಟ್ ನಡೆಯುತ್ತೆ. ಹಾಗಾಗಿ ಸಿಎಂ ಚಿತ್ತ ನಾಳೆ ಹೈಕೋರ್ಟ್ನತ್ತ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿದ್ದರಾಮಯ್ಯ. ಸಿಎಂ ಸಿದ್ದುಗೆ ನಾಳೆ ಜಡ್ಜ್ಮೆಂಟ್ ಡೇ. ಮೂಡಾ ಸೈಟ್ ಹಂಚಿಕೆ ಹಗರಣ ರಾಜ್ಯಾದ್ಯಂತ ಸದ್ದು ಮಾಡಿ ಕೋಲಾಹಲ ಎಬ್ಬಿಸಿದೆ. ಕಳೆದ 2-3 ತಿಂಗಳಿಂದ ಸಿದ್ದು ಮೂಡ್ ಆಫ್ ಆಗಿದೆ. ಯಾಕಂದ್ರೆ ಮೂಡಾದ 14 ಸೈಟ್ ಅಕ್ರಮ ಆರೋಪ ಟಗರು ಬೆನ್ನಿಗೆ ಬಿದ್ದಿದೆ. ಎಸ್, ಈ ಮೂಡಾ ಹಲ್ಚಲ್ ಸಿಎಂಗೆ ದೊಡ್ಡ ತಲೆನೋವು ತಂದಿದೆ. ರಾಜ್ಯಪಾಲರು ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿಂದ ಸಿಎಂ ಸಿದ್ದು ಸೈಲೆಂಟ್ ಆಗಿದ್ದಾರೆ. ಇವತ್ತಿತ್ಯರ್ಥ ಆಗತ್ತೆ, ನಾಳೆ ಇತ್ಯರ್ಥ ಆಗತ್ತೆ ಅಂತ ಕಾಯ್ತಿದ್ದ ಸಿಎಂಗೆ ನಾಳೆ ನಿರ್ಣಾಯಕ ದಿನ. ಸ್ನೇಹಮಹಿ ಕೃಷ್ಣ ಪರ ಹಿರಿಯ ವಕೀಲ ಕೆ.ಜೆ. ರಾಘವನ್ ವಾದ ಮಾಡಲಿದ್ದು, ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿರುವ ಬಗ್ಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ರು. ಇನ್ನು ನಾಳೆ ಎ.ಜಿ. ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಲಿದ್ದಾರೆ. ಬಳಿಕ ಮನು ಸಿಂಘ್ವಿ ಮತ್ತೊಮ್ಮೆ ವಾದ ಮಾಡಲು ಸಜ್ಜಾಗಿದ್ದಾರೆ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ರೆ ಸಂಕಷ್ಟ. ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಿದೆ ಸಿಎಂ ಆಕಾಂಕ್ಷಿಗಳ ಆಟ. ನಾಳೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅಸ್ತು ಅಂದ್ರೆ ಭಾರಿ ಸಂಕಷ್ಟ ಎದುರಾಗಲಿದೆ. ಇದೇ ಭಯ ಸಿಎಂಗೆ ಕ್ಷಣ ಕ್ಷಣಕ್ಕೂ ಕಾಡ್ತಿದೆ.
ನಾಳೆ ಸಿಎಂ ಸಿದ್ದರಾಮಯ್ಯಗೆ ಮಹತ್ವದ ದಿನವಾಗಿದ್ದು ಸಿಎಂಗೆ ಪ್ರಾಸಿಕ್ಯೂಷನ್ ಭವಿಷ್ಯದ ಟೆನ್ಷನ್ ಹೆಚ್ಚಾಗ್ತಿದೆ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ರೆ ಸಂಕಷ್ಟ ಎದುರಾಗಲಿದ್ದು ಮುಖ್ಯಮಂತ್ರಿಗೆ ಎಫ್ಐಆರ್ ಢವಢವ ಶುರುವಾಗಿದೆ. ಇದು ತಮ್ಮ ಕುರ್ಚಿಗೂ ಮೂಡ ಕಂಟಕ ಬರುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹೆಚ್ಚಾಗ್ತಿದೆ ಸಿಎಂ ಆಕಾಂಕ್ಷಿಗಳ ಆಟ. ಕೈಯಲ್ಲಿ ಕರ್ಚೀಫ್ ಹಿಡಿದು ನಿಂತಿರುವ ಡಿಕೆ ಶಿವಕುಮಾರ್, ತಾವೇನು ಕಮ್ಮಿ ಇಲ್ಲ ಅಂತಿರೋ ಸತೀಶ್ ಜಾರಕಿಹೊಳಿ, ನನಗೂ ಒಂದು ಚಾನ್ಸ್ ಕೊಡಿ ಅಂತಿರೋ ಪರಮೇಶ್ವರ್, ಇವರ ಜೊತೆಗೆ ನಾನು ಸಿಎಂ ಆಗ್ತೀನಿ ಎಂದಿರುವ ಆರ್.ವಿ. ದೇಶಪಾಂಡೆ. ಈಗ ಸಿಎಂ ರೇಸ್ ಫೈಟ್ನಲ್ಲಿ ಎಂ.ಬಿ. ಪಾಟೀಲ್ ಸೇರ್ಪಡೆಯಾಗಿದ್ದಾರೆ. ಮೂಡಾಕ್ಕೆ ಸಿಎಂ ಸಿದ್ದರಾಮಯ್ಯಗೆ ನಿದ್ದೆ ಕೆಡಿಸಿದೆ. ನಾಳೆ ಸಿಎಂ ಭವಿಷ್ಯ ಹೈಕೋರ್ಟ್ ತೀರ್ಮಾನದತ್ತ ನೆಟ್ಟಿದ್ದು ನಾಳೆ ಏನಾಗುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೀದರ್ನಲ್ಲಿ MLA ವರ್ಸಸ್ MLC ವಾರ್ ಶುರುವಾಗಿತ್ತು. ಸಿದ್ದು ಪಾಟೀಲ್ ವಿರುದ್ಧ ಚಂದ್ರಶೇಖರ್ ಪಾಟೀಲ್ ಕಿಡಿಕಾರಿದ್ದಾರೆ. ನೋಡ್ಕೊಂಬನ್ನಿ. ನಾನು ನಿಮ್ಮೆಲ್ಲರನ್ನು ವಿನಂತಿ ಮಾಡ್ತೀನಿ, ಈ ಕುಲದೇವತೆ ವೀರಭದ್ರೇಶ್ವರಿದ್ದಾರೆ, ಸನ್ಮಾನ್ಯ ಸಚಿವರಾದ ಮಾಜಿ ಸಚಿವರೇ, ತಾವು ಸ್ವಲ್ಪ ಶಾಂತ ಕೂಡ್ರಿ. ಆ ಪಾಕೆಟ್ MLA ಏನಾರ ಮಾತಾಡೋದು ಒಂದು ಹ್ಯಾಂಡಿಕ್ಯಾಪ್ ಮಾಡ್ತೀನಿ ನಾನು. ಏನು 2023 ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಏನು ರಾಜಶೇಖರ್ ಪಾಟೀಲ್ ಅವರು ಸೋಲು ಅನುಭವಿಸಿದ್ರು, ಅದನ್ನು ಸಹಿಸಲೇ ಇವತ್ತೇನು ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕಂತಂದ್ರೆ ಅದರಲ್ಲಿ ಅವ್ರು ಯಾವಾಗಲೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ನೋಡ್ಬೋದು, ಈಗ ತ್ರೈಮಾಸಿಕ ಏನು ಮೀಟಿಂಗ್ ಇತ್ತು KDP ಮೀಟಿಂಗ್ನಲ್ಲೂ ಕೂಡ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.